ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವೇನಂತಂದ್ರೆ ನಮ್ಮ ಲಕ್ಷ್ಮೀ ಅಕಾಡೆಮಿಯಿಂದ ತಮ್ಮೆಲ್ಲರಿಗೂ ಪ್ರಚಲಿತ ವಿದ್ಯಮಾನಗಳು ಬಹಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ನಾವೇನಂದ್ರೆ ಏಪ್ರಿಲ್ ಮಂತ್ 2026 ಕರೆಂಟ್ ಅಫೇರೆನ್ಸ್ ಏನಂದ್ರೆ ಪ್ರಮುಖವಾದಂತಹ ಮಾಹಿತಿಗಳನ್ನ ನಾವು ತಮ್ಮೆಲ್ಲರಿಗೆ ನಮ್ಮ ಅಕಾಡೆಮಿಯಿಂದ ನೀಡ್ತಾ ಇದ್ದೀವಿ. ಇಲ್ಲಿ ನಾವು ಇಂಪಾರ್ಟೆಂಟ್ ಇರುವಂತ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಅಂದ್ರೆ ನಮಗೆ ಪ್ರಮುಖವಾಗಿರುವಂತ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಭಾರತದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಅಂದ್ರೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ ಅಂದ್ರೆ ಇದೇನಂದ್ರೆ ಏಪ್ರಿಲ್ ಮಂತ್ ಅಲ್ಲಿ ಇರುವಂತ ಒಂದು ಪ್ರಚಲಿತ ವಿದ್ಯಮಾನ. ಇಲ್ಲಿ ಏನಂದ್ರೆ ಸ್ಮೃತಿ ಇರಾನಿನ ಮತ್ತು ಸಾಧ್ವಿ ನಿರಂಜನ್ ಜ್ಯೋತಿಯನ್ನ ಮತ್ತು ನಿರ್ಮಲಾ ಸೀತಾರಾಮನ್ ಅಥವಾ ದ್ರೌಪದಿ ಮುರ್ಮು ಅಂತ ಅಂದ್ರೆ ಈ ರೀತಿಯಾದಂತ ಆಪ್ಷನ್ಸ್ ಇರೋದ್ರಿಂದ ಇಲ್ಲಿ ನಮಗೇನಂದ್ರೆ ಪ್ರಮುಖವಾಗಿ 4 ಎಕ್ಸ್ಪ್ಲೇನ್ಗಳ ಬಗ್ಗೆ ನಮಗೆ ಸ್ವಲ್ಪ ಒಂದು ಮಾಹಿತಿ ಲೈಟ್ ಆಗಿ ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಈ ಸ್ಮೃತಿ ಇರಾನಿ ಅಂತಂದ್ರೆ ಇವರು ಏನಂದ್ರೆ ಬಿಜೆಪಿಯ ಬಿಜೆಪಿಯ ಹಿರಿಯ ನಾಯಕಿ ಯಾವುದು ಹಿರಿಯ ನಾಯಕಿ ಆಗ್ತಾರೆ. ಇಲ್ಲಿ ಇವ್ರೇನಂದ್ರೆ 2024 ಅಮೇಥಿಯ ಒಂದು ಕ್ಷೇತ್ರದಿಂದ ಏನಂದ್ರೆ ಇವರು ಲೋಕಸಭಾ ಸ್ಥಾನಕ್ಕೆ ನಿಂತಿರ್ತಾರ. ಅಲ್ಲಿ ಅಂದ್ರೆ ಪರಾಭವ ಹೊಂದಿರುವಂತ ಮಹಿಳೆ ಆಗಿರುವಂತ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಮಗೇನಂದ್ರೆ ಇಲ್ಲಿ ಪ್ರಮುಖ ಸ್ಮೃತಿ ಇರಾನ ಬರಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ಈಗಾಗಲೇ ಏನಂದ್ರೆ ಹಣಕಾಸು ಸಚಿವೆ ಆಗಿರ್ತಾರೆ. ಯಾರು ಹಣಕಾಸು ಸಚಿವ ಆಗಿರುವಂತದ್ದು ನಾವು ಇಲ್ಲಿ ನಿಮ್ಗೆ ಇರುವಂತ ನೇರವಾದಂತ ಪ್ರಶ್ನೆ. ದ್ರೌಪದಿ ಮುರ್ಮು ಅಂತಂದ್ರೆ ಭಾರತದ ರಾಷ್ಟ್ರಪತಿ ಆಗಿರುವಂತ ಮಹಿಳೆ. ಇಲ್ಲಿ ನಿಮಗೆ ಇರುವಂತದ್ದು ಏನಪ್ಪಾ ಅಂದ್ರೆ ಯಾರು ಬರ್ತಾರ, ಸಾಧ್ವಿ ನಿರಂಜನ್ ಜ್ಯೋತಿ ಅಂತೇಳಿ. ಇಲ್ಲಿ ಇವರೇನಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನಂದ್ರೆ ಇತ್ತೀಚೆಗೆ ನೇಮಕ ಹೊಂದಿದಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ನಮಗೇನಪ್ಪ ಅಂದ್ರೆ ಭಾರತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಅದು ಅಂದ್ರೆ ಆರ್ಟಿಕಲ್ 100ಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ಇದನ್ನ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಯಾವ್ದಂದ್ರೆ 338 ಈ 338ನೇ ವಿಧಿ ಇದೆಯಲ್ಲ, ಈ 338ನೇ ವಿಧಿ ಏನಪ್ಪಾ ಅಂದ್ರೆ ಈಗಾಗಲೇ ಎಷ್ಟಂತಂದ್ರೆ 89ನೇ ತಿದ್ದುಪಡಿ. ಯಾವುದು 89ನೇ ತಿದ್ದುಪಡಿ ಪ್ರಕಾರ ಬಂದ್ರೆ ಇಲ್ಲಿ SC ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದಿಂದ ಏನಪ್ಪಾ ಅಂದ್ರೆ ಯಾವುದು ST ಅಂದ್ರೆ ಎಷ್ಟು ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತೇಳಿ ಇಲ್ಲಿ ಏನ್ ಮಾಡಿದಂತಂದ್ರೆ ಪ್ರತ್ಯೇಕ ಮಾಡಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಓಕೆ, ಇದು ಗೊತ್ತಾಯ್ತಾ? ಇಲ್ಲಿ ಏನಂದ್ರೆ ಈ 338 ಅಂದ್ರೆ 338 ಇಲ್ಲಿ ಏನ್ ಮಾಡಿದ್ರೆ 338 ಎ ಪ್ರಕಾರ ಏನಂದ್ರೆ ಈ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತೇಳಿ ಇಲ್ಲಿ ಈ ವಿಧಿ ಪ್ರಕಾರ ನಮಗೆ ಬರ್ತದ. ಅದೇ ರೀತಿಯಾಗಿ 338 ಬಿ ಅಂತಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳಿಗೆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟಂದ್ರೆ 102ನೇ ಯಾವುದು ತಿದ್ದುಪಡಿ ಪ್ರಕಾರ 102ನೇ ತಿದ್ದುಪಡಿ ಪ್ರಕಾರ ವಿಶೇಷವಾದಂತ ಒಂದು ಸ್ಥಾನಮಾನ ನೀಡಿರುವಂತದ್ದು ನಾವು ಕಾಣಲಾಗ್ತದೆ. ಈ 338 ಬಿ ಪ್ರಕಾರ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರನ್ನ ಆಯ್ಕೆ ಮಾಡುವಂತದ್ದು ಅವಕಾಶ ಇದೆ. ಈ 338 ಬಿ ಪ್ರಕಾರ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ನಾಗರಿಕರ ಏನಪ್ಪಾ ಅಂದ್ರೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಭಾರತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿರುವಂತ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಇದಾರಲ್ಲ, ಇವ್ರೇನಪ್ಪ ಅಂದ್ರೆ ಒಂದು ಅಕಾಡೆಮಿಕ್ ನಂತರದಲ್ಲಿ ಏನಪ್ಪ ಅಂದ್ರೆ ಇವರು ಏನ್ ಮಾಡ್ತಾರ ಅಂದ್ರೆ ಇಲ್ಲಿ
ಈ ವರದಿ ಏನಪ್ಪ ಅಂದ್ರೆ ಯಾರಿಗೆ ಸಲ್ಲಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗೆ ಏನಪ್ಪ ಅಂದ್ರೆ ಸಲ್ಲಿಸ್ತಾರೆ. ಯಾರಿಗೆ? ರಾಷ್ಟ್ರಪತಿಗೆ ಏನ್ ಮಾಡ್ತಾರ ವರದಿಯನ್ನು ಕಳಿಸುವಂತದ್ದು ನಾವು ಕಾಣ್ಲಿಕ್ಕೆ. ಯಾರಿಗಂದ್ರೆ ದ್ರೌಪದಿಗೆ ಮುರ್ಮು ಕಳಿಸುವಂತದ್ದು ನಾವು ಕಾಣ್ತೀವಿ. ಇಷ್ಟು ನಮ್ಗೆ ಏನಪ್ಪಾ ಅಂದ್ರೆ ಈ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಇದ್ರೆ ಸಾಕಾಗ್ತದ. ನೆಕ್ಸ್ಟ್ ಅಂದ್ರೆ ಇದು ನಮ್ಗೇನಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಾವೇನದು ಇದು ಎಕ್ಸ್ಟ್ರಾ ಇಲ್ಲಿ SC/ST ಯಾಕೆ ಕಾಣಿದೆ ಅಂತಂದ್ರೆ ಇಲ್ಲಿ 338 ಬಿ ಇದೆ. ಈ 338 ಬಿ ಇದೆಲ್ಲ ಇಲ್ಲಿ ನಾವೇನಂದ್ರೆ ಆರಂಭ ಅಂದ್ರೆ 338ನೇ 89ನೇ ತಿದ್ದುಪಡಿ ಪ್ರಕಾರದಿಂದ ಇದು ಒಂದು ನಿಮ್ಗೆ ಕ್ಲಿಯರೆನ್ಸ್ 338 338A 338 ಬಿ ಈ ರೀತಿಯಾದಂತ ಮಾಹಿತಿ ನಿಮಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಬನ್ನಿ. ಇಲ್ಲಿ ನೋಡ್ರಿ ಯಾವಂದ್ರ ಭಾರತೀಯ ನೌಕಾಪಡೆಯ ಆಪರೇಷನ್ ಊರ್ಜಾ ಸುರಕ್ಷಾ ಇದು ಯಾವ ಉದ್ದೇಶಕ್ಕಾಗಿ ಆರಂಭಿಸಲಾಗಿದೆ ಅಂತೇಳಿ ಕೇಳಲಾಗುತ್ತದೆ. ಯಾಕಂದ್ರೆ ಇಲ್ಲಿ ನಮ್ಗೆ ಅಂದ್ರೆ ಇತ್ತೀಚೆಗೆ ಒಂದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ನೌಕಾಪಡೆ ಅಂದ್ರೆ ಭಾರತದ ನೌಕಾಪಡೆ ಏನ್ ಮಾಡ್ತದೆ ಅಂತಂದ್ರೆ ಈಗ ನಮ್ಗೇನಂದ್ರೆ ಇಂಧನ ಏನಪ್ಪ ಅಂದ್ರೆ ನಮಗೆ ಸರಬರಾಜು ಆಗ್ತಿರ್ತದೆ. ಅಂದ್ರೆ ಎಲ್ಲಿಂದ ಸರಬರಾಜು ಆಗ್ತದೆ ಅಂತಂದ್ರೆ ಇಲ್ಲಿ ನಮಗೆ ಇದರ ಮೂಲಕ ಅಂದ್ರೆ ಯಾವ್ದಂದ್ರೆ ಸ್ಟೇಟ್ ಓರ್ಮುಜಾ ಈ ಇದೆಲ್ಲ ಅಂದ್ರೆ ಈ ಬಂದರ ಮೂಲಕ ನಮಗೇನಪ್ಪ ಅಂದ್ರೆ ಇಂಧನ ಬರ್ತಿರ್ತದೆ. ಇಂಧನ ಬರುವಂತ ಮೂಲಕ ಏನಪ್ಪ ಅಂದ್ರೆ ಈ ಬರುವಂತ ಸಂದರ್ಭದಲ್ಲಿ ನಮ್ಮ ಹಡಗುಗಳ ಒಂದು ರಕ್ಷಣೆಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಅಂದ್ರೆ ಯಾವ್ದಂದ್ರೆ ಇಸ್ರೇಲ್ ಮೂಲಕ ಏನಪ್ಪಾ ಅಂದ್ರೆ ನಮ್ಗೆ ಇಂಧನ ಬರ್ತದ. ಆ ಇಂಧನ ಹಡಗುಗಳ ಒಂದು ರಕ್ಷಣೆಗಾಗಿ ಯಾವ್ದಂತಂದ್ರೆ ಒಂದು ಆಪರೇಷನ್ ಊರ್ಜಾ ಸುರಕ್ಷಾ ಏನಪ್ಪಾ ಅಂದ್ರೆ ಇಲ್ಲಿ ಕಾನೂನಾಗಿ ನಮ್ಮ ಇಂಧನದ ಹಡಗುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಏನಪ್ಪಾ ಅಂದ್ರೆ ಒಂದು ನೌಕಾಪಡೆ ಏನಂದ್ರೆ ರಚನೆ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲೇನಂದ್ರೆ ಈ ನೌಕಾಪಡೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಿನ್ನೆ ಏನಂತಂದ್ರೆ ನಮ್ಮ ನೌಕಾ ಒಂದು ಪಡೆ ಏನಂದ್ರೆ ಅಮೆರಿಕ ಏನ್ ಮಾಡದ ಅಲ್ಲಿ ಏನಂದ್ರೆ ಅಟ್ಯಾಕ್ ಮಾಡಿರುವಂತ ಏನಪ್ಪ ಅಂದ್ರೆ ಒಂದು ಬೇಜಾರದ ಒಂದು ಸಂಗತಿ ಅಂತ ಹೇಳಿ ನಾವು ಹೇಳಲಾಗ್ತದೆ. ಇಲ್ಲಿ ನೋಡ್ರಿ ಈ ಆಪರೇಷನ್ ಊರ್ಜಾ ಅಂತ ಇದೆಲ್ಲ, ಈ ಆಪರೇಷನ್ ಊರ್ಜಾ ಅಂತಂದ್ರೆ ಇಲ್ಲಿ ಮೇನುಗಳ ರಕ್ಷಣೆ ಬರೋದಿಲ್ಲ. ಆಮೇಲೆ ಏನಂದ್ರೆ ಮತ್ತೆ ಸಮುದ್ರ ಮಾಲಿನ್ಯ ನಿಯಂತ್ರಣ ಬರೋದಿಲ್ಲ ಮತ್ತು ಪ್ರವಾಸೋದ್ಯಮ ಬರಲ್ಲ. ಇಲ್ಲಿ ಏನು ಇಂಪಾರ್ಟೆಂಟ್ ಇರುವಂತಂದ್ರೆ ಇಂಧನ ಹಡಗುಗಳ ಸುರಕ್ಷತೆಯ ಉದ್ದೇಶದಿಂದ ಏನಪ್ಪ ಅಂದ್ರೆ ಇದನ್ನ ಏನ್ ಮಾಡ್ಯಾರ ಒಂದು ಉದ್ದೇಶಕ್ಕಾಗಿ ಇರುವಂತ ಒಂದು ನೌಕಾಪಡೆ ರಚನೆ ಆಗಿರುವಂತದನ್ನು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ತೈಲ ನಮ್ಗೆ ಬರ್ಬೇಕಾದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಕಿರಿದಾದ ಒಂದು ಸ್ಟೇಟ್ ಹಾರ್ಮುಜ್ ಏನಂದ್ರೆ ಬರುವಂತದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಈ ರೀತಿ ಇಲ್ಲಿ ಏನಂದ್ರೆ ನಮ್ಮ ನೌಕೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಒಂದು ವಿಶೇಷವಾದಂತ ನೌಕಾಪಡೆ ರಚನೆ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಂದ್ರೆ ಮುಂದುವರೆದ ಭಾಗ ಇದು ಪ್ರಚಲಿತ ಇದಕ್ಕೆ ಸಂಬಂಧಪಟ್ಟಂತಂದ್ರೆ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಇರಬೇಕಾಗ್ತದ. ಇಲ್ಲಿ ಸ್ಟೇಟ್ ಆಫ್ ಹಾರ್ಮುಜ್ ಇದೆಲ್ಲ ಇದೆ ಸಂಬಂಧಪಟ್ಟಂತೆ ಇಲ್ಲಿರುವಂತ ನೆರೆ ಯಾವ್ಯಾವ ದೇಶಗಳು ಬರ್ತಾವ, ಯಾವ್ಯಾವ ಕೊಲ್ಲಿಗಳು ಬರ್ತಾವ ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಇರಾನ್, ಅಫ್ಘಾನಿಸ್ತಾನ ಇಲ್ಲಿ ಅದೆಲ್ಲ ಈ ಒಂದು ಇಮೇಜ್ ಮೂಲಕ ಏನಪ್ಪ ನಿಮ್ಗೆ ಮಾಹಿತಿ ಏನಪ್ಪ ಅಂದ್ರೆ ಗೊತ್ತಾಗ್ಬೇಕಾಗ್ತದ. ನೆಕ್ಸ್ಟ್ ಮುಂದುವರೆದವಾಗಿ ನಮ್ಗೆ ನೋಡೋಣ ಯಾವ್ದಂದ್ರೆ ದೇಶದ ಮೊದಲ ದಯಮರಣ ಅಂದ್ರೆ ದಯಮರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸುದ್ದಿ ಆದಂತ ಒಂದು ಪ್ರಕರಣ ಅಂತ ಕೇಳಲಾಗಿದೆ. ಅಂದ್ರೆ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿರುವಂತ ಒಂದು ಸುದ್ದಿ ಆದಂತ ಒಂದು ಪ್ರಕರಣ ಇರುವಂತದ್ದು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ನಮಗೇನಪ್ಪ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಗಳು ನೋಡಿದಾಗ ಏನಪ್ಪ ಅರುಣ್ ಶ್ಯಾಮ್ ಬಾಗ ಅಂತ ಹೇಳಿ ಇವ್ರೇನಪ್ಪ ಅಂದ್ರೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಡೋದಂದ್ರೆ ಇವರು ಸಾಹಿತ್ಯಕ್ಕೆ ಮತ್ತು ಯಾವುದು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿರುವಂತ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ಆಗಿರ್ತಾರೆ. ಮತ್ತೆ ಅದೇ ರೀತಿ ಅಂದ್ರೆ ಇಲ್ಲಿ ನಮಗೇನಂದ್ರೆ ರಾಮ್ ಸಿಂಗ್ ಅಂದ್ರೆ ಸಂಗೀತ ನಿರ್ದೇಶಕರು, ಯಾವುದು ಸಂಗೀತ ನಿರ್ದೇಶಕರಾಗಿರುವಂತ ವ್ಯಕ್ತಿ ಆಗಿರ್ತಾರೆ. ಮೋಹನ್ ಲಾಲ್ ಅಂದ್ರೆ ಇವರು ಮಲಯಾಳಂ ನಟರವುದು ಮತ್ತು ನಿರ್ಮಾಪಕರವುದು ಮತ್ತು ಗಾಯಕರವುದು ಅಂತ ಹೇಳಲಾಗ್ತದೆ. ಇಲ್ಲಿ ನಮಗೇನಪ್ಪ ಅಂದ್ರೆ ಹರೀಶ್ ರಾಣಾ ಪ್ರಚಲಿತ ವಿದ್ಯಮಾನ ಹರೀಶ್ ರಾಣಾ ಇದಾರಲ್ಲ, ಇವ್ರೇನಂದ್ರೆ ಇತ್ತೀಚೆಗೆ ಅಂದ್ರೆ ದಯಮರಣಕ್ಕೆ
ಒಳಗಾದಂತ ಇರುವಂತ ವ್ಯಕ್ತಿ. ಇವರು ಯಾವಪ್ಪ ಅಂದ್ರೆ ಇವರದ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ ಬರ್ತದೆ. ಈ ಉತ್ತರ ಪ್ರದೇಶ ಇವರು ರಾಜ್ಯ ಬರ್ತದೆ. ಇವರು ಏನಪ್ಪ ಅಂದ್ರೆ ಯಾವುದು ಚಂಡೀಗಢದಲ್ಲಿ, ಎಲ್ಲಿ ಚಂಡೀಗಢ, ಚಂಡೀಗಢದಲ್ಲಿ ಅಂದ್ರೆ ಯಾವುದು ಬಿಟೆಕ್ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ತಿರ್ತಾರೆ. ಯಾವುದು ಬಿಟೆಕ್ ಸ್ಟಡಿ ಮಾಡ್ತಿರ್ತಾರೆ. ಇಲ್ಲಿ ಅವ್ರು ಏನಪ್ಪಾ ಅಂದ್ರೆ ಪಿಜಿಯಲ್ಲಿ ಉಳ್ಕೊಂಡಿರ್ತಾರೆ. ಇಲ್ಲಿ ಪಿಜಿಯಲ್ಲಿ ಉಳ್ಕೊಂಡಾಗ 4ನೆಯ ಫ್ಲೋರ್ ನಿಂದ ಏನಪ್ಪಾ ಅಂದ್ರೆ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ಮೆದುಳಿಗೆ ಏನಪ್ಪಾ ಅಂದ್ರೆ ಗಾಯವಾಗಿರ್ತದೆ. ಇವರು ಎಷ್ಟಪ್ಪ ಅಂದ್ರೆ 2013ರಿಂದ 2026ರವರೆಗೆ ಏನಪ್ಪಾ ಅಂದ್ರೆ ಇವ್ರೇನಂದ್ರೆ ಟೋಟಲ್ ಅಂದ್ರೆ ಒಂದು ಕೋಮದಲ್ಲಿ ಇರ್ತಾರೆ. ಹಂಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ಭಾರತದಲ್ಲಿರುವಂತ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ, ಈ ದಯಮರಣಕ್ಕೆ ಅವಕಾಶವನ್ನು ಅಂದ್ರೆ ಕಾನೂನು ಪ್ರಕಾರವಾಗಿ ನೀಡುತ್ತದೆ. ಹಂಗಾಗಿ ಏನಪ್ಪಾ ಅಂದ್ರೆ ಇದು ಸುದ್ದಿಯಲ್ಲಿರುವಂತ ಒಂದು ಪ್ರಚಲಿತವಾದಂತ ಒಂದು ವಿದ್ಯಮಾನ. ಯಾರು ಹರೀಶ್ ರಾಣಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನಾವು ನೋಡೋಣ. ಇಲ್ಲಿ ಇವರೇ ಅಂದ್ರೆ ಹರೀಶ್ ರಾಣಾ ಅಂದ್ರೆ ಈ ವ್ಯಕ್ತಿ ಏನಪ್ಪಾ, ನೀವು ಇಮೇಜ್ ನೋಡೋ ಮುಖಾಂತರ ಏನಪ್ಪಾ ಅಂದ್ರೆ ದಯಮರಣಕ್ಕೆ ಒಳಗಾದಂತ ಪ್ರಮುಖವಾದಂತ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಓಕೆ, ಇಲ್ಲಿ ಮುಂದುವರೆದ ಭಾಗ ಅಂತಂದ್ರೆ ಕಂಟಿನ್ಯೂ. ನೆಕ್ಸ್ಟ್ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತೇಳಿ ಕೇಳ್ತಾರೆ. ಯಾಕಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟದಂತೆ ಏನಪ್ಪಾ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವೇನಪ್ಪ ಅಂದ್ರೆ ಕೇವಲ ಒಂದನ್ನು ದೃಷ್ಟಿಯಲ್ಲಿ ಜ್ಞಾನಪೀಠಕ್ಕೆ ಸಂಬಂಧಪಟ್ಟದಂತೆ ಒಂದನ್ನು ನೋಡುವಂತದ್ದಲ್ಲ. ಅಲ್ಲಿ ಇಲ್ಲೇನಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ಯಾವ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗ್ತದ. ಇಲ್ಲಿ ನೋಡ್ರಿ ಅಂದ್ರ ಇಲ್ಲಿ 60ನೇ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ 2025ನೇ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಸಾಹಿತಿಗಳು ಯಾರು ಅಂತ ಕೇಳಿದ್ರೆ ಇಲ್ಲ ಅಖಿಲನ, ಜಯಕಾಂತನ, ವೈರಮುತ್ತ ಈ ಮೇಲಿನ ಯಾರು ಅಲ್ಲ ಅಂತ ಕೇಳಿದ್ದಾರೆ. ನಮಗೇನಪ್ಪ ಇಲ್ಲಿ ಅಖಿಲನ್ ಇದ್ದಾರೆ. ಅಂದ್ರೆ ಇವರು ಅಂತಂದ್ರೆ ತಮಿಳುನಾಡಿನ ಸಾಹಿತ್ಯ ಹೌದು. ಮತ್ತು ಜಯಕಾಂತನ್ ಇವರು ಕೂಡ ತಮಿಳುನಾಡು, ಇವರು ಕೂಡ ತಮಿಳುನಾಡು. ನಮ್ಗೇನಪ್ಪ ಅಂದ್ರೆ ಪ್ರಮುಖವಾಗಿ ಅಖಿಲನ್ ಇದಾರಲ್ಲ, ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಏನಂದ್ರೆ ಈ ತಮಿಳುನಾಡಿನಲ್ಲಿ ಇವರಿಗೆ ಮೊದಲು ಸಿಕ್ಕಿರ್ತದ. ಎಷ್ಟಾಗಂದ್ರೆ 1975ರಲ್ಲಿ. ನೆಕ್ಸ್ಟ್ ಇವ್ರಿಗೆ ಏನಂದ್ರೆ ಫಸ್ಟಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ತಮಿಳಿನ ಸಾಹಿತಿ. ನೆಕ್ಸ್ಟ್ ನೋಡ್ರೆ ಜಯಕಾಂತನ್ ಇದಾರಲ್ಲ, ಇವರಿಗೆ ಎಷ್ಟು 2002ರಲ್ಲಿ ಸಿಗ್ತದ. ಇವರಿಗೆ ಅಂದ್ರೆ 2ನೇ ಬಾರಿಗೆ. ನೆಕ್ಸ್ಟ್ ಇವಾಗ ಪ್ರಸ್ತುತವಾಗಿ 2025ನೇ 60ನೇ ಜ್ಞಾನಪೀಠ ಪ್ರಶಸ್ತಿ ತಮಿಳುನಾಡಿನ 3ನೆಯ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು 2025ನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಇಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಂತೆ 3ನೇ ವ್ಯಕ್ತಿ ಯಾರಪ್ಪ ಅಂದ್ರೆ ವೈರಮುತ್ತು ಅಂತೇಳಿ. ಇದು ಏನಪ್ಪ ಅಂದ್ರೆ ನಿಮ್ಗೆ ಈ ರೀತಿ ನಮ್ಗೆ ಕೇವಲ ಏನಂದ್ರೆ ಇಲ್ಲಿ ನೇರವಾದಂತ ಒಂದು ಪ್ರಶ್ನೆಯನ್ನು ಕೇಳುವಂತದ್ದು ಸಹ ಕಡಿಮೆ. ಬಟ್ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಹೇಳಿಕೆ ರೂಪದಲ್ಲಿ ಸಹ ಏನಪ್ಪ ಅಂದ್ರೆ ನಿಮ್ಗೆ ಕೇಳಿದ್ರೆ ನೀವೇನಂದ್ರೆ ಮೇಲಿನ 1 ಸರಿ 2 ಸರಿ 1 2 3 ಸರಿ ಅಂತ ಕೇಳಿದಂತ ಸಂದರ್ಭ ನಿಮಗೆ ತಮಿಳುನಾಡಿರುವಂತ ಸಾಹಿತಿಗಳು 3 ನಿಮ್ಗೇನಂದ್ರೆ ಪ್ರಮುಖವಾದಂತ ವ್ಯಕ್ತಿಗಳಿಗೂ ಗೊತ್ತಾಯ್ತು. ಇದೇನಂದ್ರೆ ಈ ರೀತಿ ನೀವು ರೆಡಿ ಆದ್ರೆ ನಿಮ್ಗೇನಂದ್ರೆ ಆರಾಮವಾಗಿ ಏನಂದ್ರೆ ಆನ್ಸರ್ ಅನ್ನ ಮಾಡಬಹುದು. ಇಲ್ಲಿ ನೋಡಿ ಇವರೇ ಯಾರಪ್ಪ ಅಂದ್ರೆ ವೈರಮುತ್ತು ಯಾರಪ್ಪ ಅಂದ್ರೆ ಇವಾಗ 2025ನೇ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಪ್ರಮುಖವಾದಂತ ವ್ಯಕ್ತಿಯಾಗಿರ್ತಾರೆ. ಇವರು ತಮಿಳುನಾಡಿನ ಕವಿ ಹೌದು ಮತ್ತು ಗೀತ ರಚನೆಕಾರ ವೈರಮುತ್ತು. ಇವರೇನಂದ್ರೆ ವೈರಮುತ್ತು ರಾಮಸ್ವಾಮಿ ಅವರನ್ನು ಭಾರತೀಯ ಸಾಹಿತ್ಯ ಅತ್ಯುನ್ನತ ಗೌರವವಾದಂತ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ನೆಕ್ಸ್ಟ್ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಏಪ್ರಿಲ್ಗೆ ಪ್ರಮುಖವಾಗಿ ತೆಗೆದುಕೊಂಡಿದ್ದೇನೆ. ನೆಕ್ಸ್ಟ್ ಏನಂದ್ರೆ ಈ ಯಾವ್ದಂದ್ರೆ ದಡ ಸೇರಿಸು ತಂದೆ ಅಂತ ಈ ಕೃತಿಯು ಸಹ
ಯಾವ ಸಾಹಿತ್ಯ ಪ್ರಶಸ್ತಿ ಪಡ್ಕೊಂಡದ ಅನ್ನೋದ್ರ ಬಗ್ಗೆ ನಾ ಎರಡನ್ನು ತೆಗೆದುಕೊಂಡಿದ್ದೇನೆ. ಈ ಪ್ರಚಲಿತ ಏಪ್ರಿಲ್ ಸಂಬಂಧಪಟ್ಟದಂತೆ ಏಪ್ರಿಲ್ಗೆ ಸಂಬಂಧಪಟ್ಟದಂತೆ ನೆಕ್ಸ್ಟ್ 2, 3 ಏನಂದ್ರೆ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ ಗಳನ್ನು ನಾನು ಲಕ್ಷ್ಮಿ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೂ ಉಚಿತವಾಗಿ ತೆಗೆದುಕೊಂಡು ಬರ್ತಾ ಇದ್ದೇನೆ. ಇಲ್ಲಿ ನೋಡೋಣ, ಇಲ್ಲಿ ದರ ಸೇರಿಸು ತಂದೆ ಕೃತಿಗೆ ಯಾವ ಪ್ರಶಸ್ತಿ ಲಭಿಸ್ಯಾದ ಅನ್ನೋದ್ರ ಬಗ್ಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡದ, ಪದ್ಮಶ್ರೀಯನ್ನು ಪಡ್ಕೊಂಡದ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡದ ಅಥವಾ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡ್ಕೊಂಡದ ಅಂತೇಳಿ. ಈಗಾಗಲೇ ಬಂದ್ರೆ ಜ್ಞಾನಪೀಠ ಪ್ರಶಸ್ತಿ ಯಾರು ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಯ್ತು. ಯಾರಂದ್ರೆ ವೈರಮುತ್ತು ಅಂತೇಳಿ ನಾವು ಕಾಣಲಾಗ್ತದೆ. ಇಲ್ಲಿ ಮತ್ತು ಯಾವ್ದಪ್ಪ ಅಂದ್ರೆ ಇದು 2025ಗೆ ಸಂಬಂಧಪಟ್ಟಂತೆ 2025ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಅಂದ್ರೆ ಈ ಜನಪದಕ್ಕೆ ಜನಪದಕ್ಕೆ ಸಂಬಂಧಪಟ್ಟದಂತೆ ಯಾರು ಭೀಮವ್ವ ಅಂತೇಳಿ ಬರ್ತಾರೆ. ಅಂದ್ರೆ ಭೀಮವ್ವ ದೊಡ್ಡ ಬಾಳಪ್ಪ ಸೀಳೆಕ್ಯಾತ್ ಅಂತೇಳಿ. ಯಾರು ಭೀಮವ್ವ ದೊಡ್ಡ ಬಾಳಪ್ಪ ಸೀಳೆಕ್ಯಾತ್ ಅಂದ್ರೆ ಇವರು ಜನಪದಕ್ಕೆ ಸಂಬಂಧಪಟ್ಟದಂತೆ. ಇಲ್ಲಿ ಟೋಟಲ್ ಅಂದ್ರೆ ಎಷ್ಟಂದ್ರೆ 113 ಜನರು ಆಯ್ಕೆ ಆಗಿರ್ತಾರೆ ಪದ್ಮಶ್ರೀ ಪ್ರಶಸ್ತಿ. ಅಂದ್ರೆ ಇವರಿಗೆ ಒಂದು ಗೌರವವನ್ನು ಸಲ್ಲಿಸಲಾಗಿರ್ತದೆ. ನಂತರ ಏನಂದ್ರೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಪ್ಪಾ ಅಂದ್ರೆ ದಡ ಸೇರಿಸು ತಂದೆ ಅನ್ನೋ ಪ್ರಶಸ್ತಿ ಸಿಕ್ಕಿರ್ತದ. ಬಟ್ ಇದೇನಪ್ಪ ಅಂದ್ರೆ ಯಾರಿಗಂದ್ರೆ ಅಂಬರೀಷ್ ನುಗಡೋಣಿ. ಯಾರು? ಅಂಬರೀಷ್ ನುಗಡೋಣಿ ಅಂದ್ರೆ ಇವ್ರಿಗೆ ಏನಂದ್ರೆ ಒಂದು ದಡ ಸೇರಿಸು ತಂದೆ ಕೃತಿಗೆ ಏನಂದ್ರೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಏನಪ್ಪಾ ಅಂದ್ರೆ ಸಿಕ್ಕಿರ್ತದ. ಇಲ್ಲಿ ಯಾರಪ್ಪ ಅಂದ್ರೆ ಇವರು ರಾಯಚೂರು ಜಿಲ್ಲೆ, ಯಾವುದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು. ಅಂದ್ರೆ ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟಂತೆ ಯಾವ್ದಂದ್ರೆ ನುಗಡಣಿಗೆ ಸಂಬಂಧಪಟ್ಟಂತೆ ಇರುವಂತ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದಂದ್ರೆ ದಡ ಸೇರಿಸು ತಂದೆ ಕೃತಿಗೆ ಸಿಕ್ಕಿರುವಂತ ಕಾಣಾಗ್ತದೆ. ನೆಕ್ಸ್ಟ್ ಅಂದ್ರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಈಗ ಪ್ರಸ್ತುತ ಅಂದ್ರೆ ಇಲ್ಲಿ ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾರಿಗೆ ಸಿಕ್ಕಂದ್ರೆ ರಾಮಕುಮಾರ್. ಯಾರು? ರಾಮಕುಮಾರ್ ಮುಖ್ಯೋಪಾಧ್ಯಾಯ. ಯಾರು? ರಾಮಕುಮಾರ್ ಮುಖ್ಯೋಪಾಧ್ಯಾಯರಿಗೆ ಏನಪ್ಪ ಅಂದ್ರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿರೋದು. ಒಟ್ಟು ನೋಡ್ರಿ, ಇಷ್ಟು ಈ ರೀತಿಯಾದಂತ ಒಂದು ಹೈಲೈಟ್ ಆಗಿ ನಮ್ಗೆ ಏನಂದ್ರೆ ಮಾಹಿತಿ ಗೊತ್ತಿದ್ರೆ ಅಲ್ಲಿ ಏನಂದ್ರೆ ಯಾವುದು ರೈಟ್ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿಯನ್ನು ಗೊತ್ತಾಗ್ತದ. ನೆಕ್ಸ್ಟ್ ಇದು ನೋಡ್ರಿ, ಯಾರಪ್ಪ ಅಂದ್ರೆ ಅಂಬರೀಷ್ ನುಗಡೋಣಿ ಅವರ ದಡ ಸೇರಿಸು ತಂದೆ. ನೋಡ್ರಿ, ಒಂದು ಪುಸ್ತಕ ಸಹಿತ ನಾವು ಒಂದು ಚಿತ್ರವನ್ನು ಸಹ ನೀಡಿದ್ದೀವಿ. ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗ್ತದೆ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಅವರೇನಂದ್ರೆ ಒಂದು ಪುಸ್ತಕ ಸಹ ಇದೆ ಯಾವ್ದಾದ್ರೆ ಅಂಬರೀಷ್ ನುಗಡೋಣಿ ಅವರ ದಡ ಸೇರಿಸು ತಂದೆ ಅಂತ ಈ ಪುಸ್ತಕ ಸಹ ಬಂದ್ರೆ ನಾವು ಇಲ್ಲಿ ನೋಡಲಾಗ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗ ಏನಪ್ಪ ಅಂದ್ರೆ ನಾವು ಬರ್ತದೆ ಯಾವ್ದಂದ್ರೆ ವಿಶ್ವ ಸಂತೋಷ ಸೂಚ್ಯಂಕ ವರದಿ. ಇಲ್ಲಿ 2026ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆಯಿತು ಅಂದ್ರೆ ವಿಶ್ವ ಸಂತೋಷ ಸೂಚ್ಯಂಕಲ್ಲಿ 2026ರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನ ಪಡ್ಕೊಂಡಾಗ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಗೊತ್ತಾಗ್ತದೆ. ಇಲ್ಲಿ 99 ಇದೆಯಲ್ಲ, ಇದು ಎಷ್ಟನೇ 2026 ಈ 2026ರಲ್ಲಿ 99ನೇ ಸ್ಥಾನವನ್ನು ಪಡೆದಂತ ದೇಶ ಅಂದ್ರೆ ನಮ್ಮ ನೆರೆಯ ದೇಶ ಯಾವ್ದಪ್ಪ ಅಂದ್ರೆ ನೇಪಾಳ. ನೆಕ್ಸ್ಟ್ ಇಲ್ಲಿ 147ನೇ ಸ್ಥಾನವನ್ನು ಪಡೆದುಕೊಂಡಂತಂದ್ರೆ ಟೋಟಲಿ ವಿಶ್ವ ಸಂತೋಷ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೇಶಗಳು ಭಾಗವಹಿಸ್ತಂದ್ರೆ 147 ದೇಶಗಳು ಭಾಗವಹಿಸ್ತಾರೆ. ಅದರಲ್ಲಿ ಏನಪ್ಪ ಅಂದ್ರೆ ಕೊನೆಯ ಸ್ಥಾನ ಯಾವುದು? ಈ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರುವಂತದ್ದೇ ಯಾವ್ದಪ್ಪ ಅಂದ್ರೆ ಅಫಘಾನಿಸ್ತಾನ. ಯಾವ್ದು? ಅಫಘಾನಿಸ್ತಾನ ಇಲ್ಲಿ ಪಡ್ಕೊಂಡಿರ್ತದೆ. ಇಲ್ಲಿ ಅಫಘಾನಿಸ್ತಾನ ಇಲ್ಲಿ ನಮಗೆ ಭಾರತ 2026ರಲ್ಲಿ 116ನೇ ಸ್ಥಾನವನ್ನು ಪಡ್ಕೊಂಡಿರ್ತದೆ. ಎಷ್ಟು? 2026 ಅಂದ್ರೆ ಈಗ ಪ್ರಸ್ತುತವಾಗಿ ಅಂದ್ರೆ 116ನೇ ಸ್ಥಾನ ಪಡೆದಿರ್ತದೆ. ಅದೇ 2025ರಲ್ಲಿ 118ನೇ ಸ್ಥಾನವನ್ನು ಯಾವಂದ್ರೆ ನಮ್ಮ ಭಾರತ ಪಡ್ಕೊಂಡಿರ್ತದೆ. ಇದು ಪ್ರಸ್ತುತವಾಗಿ ಇವಾಗ ಅಂದ್ರೆ ಏಪ್ರಿಲ್ ಮಂತ್ ಪ್ರಕಾರ ಇಲ್ಲಿ 116 ಸ್ಥಾನ ಇದೆ. ಇದು 2025 ಪ್ರಕಾರ 118. ಒಟ್ಟೇನಂದ್ರೆ ಎರಡು ನಮಗೆ ಗೊತ್ತಾಗಬೇಕಾದ್ರೆ 118 ಗೊತ್ತಿರಬೇಕು. ಇಲ್ಲಿ ಪ್ರಸ್ತುತ 116 ಸ್ಥಾನ. ಇಲ್ಲಿ ಕಾಮನ್ ಏನಂದ್ರೆ ಪ್ರಥಮ ಸ್ಥಾನ ಇಡೀ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಯಾವ್ದು ಬರ್ತಂದ್ರೆ ಫಿನ್ಲ್ಯಾಂಡ್. ಯಾವುದು? ಫಿನ್ಲ್ಯಾಂಡ್ ಬರುವಂತದ್ದು ನಾವು ಫಿನ್ಲ್ಯಾಂಡ್ ದೇಶ ಅಂದ್ರೆ ಇಡೀ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ
ಪ್ರಥಮ ಸ್ಥಾನ ಇರುವಂತದ್ದೇ ಫಿನ್ಲ್ಯಾಂಡ್. ನಮ್ಗೆ ಏನಂದ್ರೆ ಇಲ್ಲಿ ನೋಡ್ರಿ ನಮ್ಮ ನೆರೆಯ ದೇಶ ಏನಪ್ಪಾ ಅಂದ್ರೆ ಯಾವುದು ನೇಪಾಳ. ನೇಪಾಳ ಅಂದ್ರೆ ನೋಡ್ರಿ ನಮ್ದು ಅಂದ್ರೆ ನಮ್ಮ ದೇಶಕ್ಕಂತ ಇಂಪ್ರೂವ್ಮೆಂಟ್ ಆಗಿದೆ. ನಮ್ದು 116 ಆದ್ರೆ ಅವ್ರದ್ದು 99 ದೇಶ. ಈ ಅಂದ್ರೆ ನಮ್ಮ ನೆರೆ ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಡೇಟ್ ಆಗಿರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಇರುವಂತದ್ದು ನೋಡೋಣ, ಇಲ್ಲಿ ಕಪ್ಪು ಮಳೆ ಅಂತಿದೆ. ಯಾವುದು ಕಪ್ಪು ಮಳೆ, ಬ್ಲಾಕ್ ರೈನ್ ಎಂದರೇನು ಅನ್ನೋದ್ರ ಬಗ್ಗೆ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ ಒಂದು ಇರಾನ್ ಮೇಲೆ ಏನಂದ್ರೆ ಬಾಂಬ್ ದಾಳಿ ಮಾಡೋದ್ರ ಮೂಲಕ ಏನಂದ್ರೆ ಅಲ್ಲಿರುವಂತ ಇಂಧನ ಸ್ಟಾಕ್ ಆಗಿರುವಂತ ಗೋಡನ್ಗಳ ಮೇಲೆ, ಅಲ್ಲಿರುವಂತ ಒಂದು ಬಂದರುಗಳ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಕಪ್ಪು ಹೊಗೆ ಏನಪ್ಪಾ ಅಂದ್ರೆ ಇಡೀ ಮೋಡವನ್ನು ಸೇರಿರುವಂತ ನಾವು ಕಾಣಲಾಗ್ತದೆ. ಅದರ ಜೊತೆಲಿ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಆಲ್ ಕಾರ್ಬನ್ ಡೈಆಕ್ಸೈಡ್ ಆಗಿರುವಂತದ್ದು ಇವೆಲ್ಲ ಏನಂದ್ರೆ ಸರಿಯಾದ ರೀತಿಯಲ್ಲಿ ಕರಗದೆ ಇಡೀ ಏನಂದ್ರೆ ಒಂದು ವಾತಾವರಣ ಏನಾಗ್ತದೆ ಕಪ್ಪುನಿಂದ ಕೂಡಿಕೊಂಡು ಇಡೀ ನಮ್ಮ ಅಲ್ಲಿರುವಂತ ಜನರಿಗೆ ಏನಾಗ್ತದೆ ಅಂದ್ರೆ ಒಂದು ಉಸಿರಾಟದ ಸಮಸ್ಯೆ ಉಂಟಾಗುವಂತ ಸಹ ಕಾಣಲಾಗ್ತದೆ. ಇಲ್ಲಿ ನಮಗೆ ಪ್ರಮುಖವಾಗಿ ಏನಂದ್ರೆ ಈ ಕಪ್ಪು ಮಳೆ ಅಂತಂದ್ರೆ ಇದರಲ್ಲಿ ಏನಂದ್ರೆ ಆಲ್ಮೋಸ್ಟ್ ಆಲ್ ಯಾವ್ದಂದ್ರೆ ಇಲ್ಲಿ ಹಿಮಪಾತ ಇರೋದಿಲ್ಲ, ಆಮೇಲೆ ಮಳೆ ಇರೋದಿಲ್ಲ, ಗುಡಗಲ್ಲಿ ಇಲ್ಲಿ ಕಪ್ಪು ಮಳೆ ಅಂದ್ರೆ ಇಡೀ ವಾತಾವರಣವೇ ಬ್ಲಾಕ್ ನಿಂದ ಕೂಡಿರ್ತದ. ಅಂದ್ರೆ ಇಲ್ಲಿ ಏನಂದ್ರೆ ಇದರಲ್ಲಿ ಧೂಳು ಇರ್ತದ, ಹೊಗೆ ಇರ್ತದ, ಮಾಲಿನ್ಯ ಮತ್ತು ಕಣಗಳೊಂದಿಗೆ ಏನಂದ್ರೆ ಬೀಳುವ ಮಳೆ ಕಪ್ಪು ಮಳೆ ಅನ್ನೋದ್ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇತ್ತೀಚೆಗೆ ನಡೆದ ಒಂದು ಏನಂದ್ರೆ ಅಮೆರಿಕ ಮತ್ತೆ ಇರಾನ್ ಏನಂದ್ರೆ ಇಲ್ಲಿ ಇಸ್ರೇಲ್ ಮೇಲೆ ಏನಂದ್ರೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಇಡೀ ಮಾಲಿನ್ಯ ಉಂಟಾಗ್ತದ. ಅದ್ರ ಜೊತೆ ಏನಂದ್ರೆ ಈ ಧೂಳು ಹೊಗೆ ಇವೆಲ್ಲದರ ಮೂಲಕ ಏನಪ್ಪ ಅಂದ್ರೆ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ಏನಪ್ಪ ಅಂದ್ರೆ ಒಂದು ಮಳೆ ಇಡೀ ಏನಂದ್ರೆ ಎಲ್ಲಾ ಜನರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಉಸಿರಾಟ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಆಮ್ಲಜನಕದ ಕೊರತೆಗಳು ಏನಪ್ಪ ಅಂದ್ರೆ ಉಂಟಾಗಿ ಜನರಿಗೆ ಹಲವಾರು ರೋಗಗಳಿಗೆ ತುತ್ತಾಗುವಂತದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಮತ್ತು ಇದು ಹೈಲೈಟ್ ಇರುವಂತ ಒಂದು ಪ್ರಧಾನಗಳಿಗೆ ಸಂಬಂಧಪಡದಿರುವಂತ ಒಂದು ಪ್ರಶ್ನೆ ಯಾವಂದ್ರೆ ಇಲ್ಲಿ ನಮಗೇನಂದ್ರೆ 8,931 ದಿನಗಳ ಕಾಲ ಏನಂದ್ರೆ ಸರ್ಕಾರದ ನೇತೃತ್ವವನ್ನು ವಹಿಸಿದಂತ ಹೊಸ ದಾಖಲೆ ನಿರ್ಮಿಸಿದವರು ಯಾರು ಅನ್ನೋದ್ರ ಬಗ್ಗೆ ಕೇಳಿದ್ರೆ ಇಲ್ಲಿ ನಾವೇನಂದ್ರೆ ಕಾಮನ್ ಆಗಿ ಅಂದ್ರೆ ಇವೆಲ್ಲ 3 ಪ್ರಶ್ನೆಗಳು ಬರೋದಲ್ಲ ಇವು ರೈಟ್. ಇಲ್ಲೇನಂದ್ರೆ ಯಾವ್ದಂದ್ರೆ ಇವರು ಅಮಿತ್ ಶಾ ಅಂತಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಗೃಹ ಸಚಿವರಾಗಿರ್ತಾರೆ, ಗೃಹ ಸಚಿವರಾಗಿರ್ತಾರೆ. ನೆಕ್ಸ್ಟ್ ಅಂತಂದ್ರೆ ಇವರು ರಕ್ಷಣೆ ಬರ್ತಾರೆ, ಆಮೇಲೆ ಇವರೇನಂದ್ರೆ UP CM ಆಗಿರ್ತಾರೆ. ಓಕೆ, ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುವಂತ 8,331 ದಿನಗಳ ಕಾಲ ಸರ್ಕಾರ ನೇತೃತ್ವ ಅಂದ್ರೆ ಭಾರತದ ಪ್ರಧಾನಿ ಆದಂತವ್ರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಕಾಣಲಾಗ್ತದೆ. ಇಲ್ಲಿ ಟೋಟಲ್ ಏನಂದ್ರೆ ಇವರು 4,398 ದಿನಗಳು 4,398 ದಿನಗಳ ಯಾರಪ್ಪ ಅಂದ್ರೆ ನೆಹರು ಅವರು ಏನಪ್ಪ ಅಂದ್ರೆ ನೆಹರು ಪ್ರಧಾನಿ ಆಗಿರ್ತಾರೆ. ಪ್ರಧಾನಿ ಅವರ ದಾಖಲೆ ಏನಪ್ಪ ಅಂದ್ರೆ ಮುರಿದಂತ ನಮ್ಮ ಭಾರತದ ಪ್ರಧಾನಿ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇವರು ನೆಹರು ಅವರು ಅಂದ್ರೆ ದೀರ್ಘಾವಧಿ ಪ್ರಧಾನಿ ಆಗಿರ್ತಾರೆ. ಇವರು ನಮ್ಮ ಭಾರತದ ನರೇಂದ್ರ ಮೋದಿ ಅವರಂದ್ರೆ ಇವರು 12 ವರ್ಷಗಳ ಒಂದು ಹಿನ್ನೆಲೆಯ ಒಂದಿಗೆ ಇವರ ಒಂದು ದಾಖಲೆಯನ್ನು ಬ್ರೇಕ್ ಮಾಡಿರುವಂತದ್ದು ಸಹ ನಾವು ಕಾಣಲಾಗ್ತದೆ. ಇಲ್ಲಿ ಟೋಟಲ್ ಅಂದ್ರೆ ಇಲ್ಲಿ ಎಷ್ಟು 4,398 ದಿನಗಳ ನೇರು ಪ್ರಧಾನಿ ಮಾತ್ರ. ಇದೇನಂದ್ರೆ 8,930 ಅಂದ್ರೆ ಇವರೇನ ಗುಜರಾತಿನ ಮುಖ್ಯಮಂತ್ರಿ CM ಆಗಿರ್ತಾರ ಅದನ್ನು ಮತ್ತು ಈಗ ಪ್ರಧಾನಿ ಸೇರಿಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ನರೇಂದ್ರ ಮೋದಿ ಅನ್ನಂದ್ರೆ ಬರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ 2 ಪ್ರಶ್ನೆಗಳಿದಾವೆ. ಯಾವ್ದಂದ್ರೆ ಬಾಲೇಂದ್ರ ಶಾ, ಯಾಕಂದ್ರೆ ಇಲ್ಲಿ ಒಂದು ದೇಶಕ್ಕೆ ಸಂಬಂಧಪಡದಂತೆ ಪ್ರಧಾನಿಗೆ ಸಂಬಂಧಪಡದಂತೆ ಇಲ್ಲಿ ಒಂದು ಪ್ರಶ್ನೆಗಳು ಸಹ ಇರ್ತಾವೆ. ನಮ್ಮ ಏನಪ್ಪ ಅಂದ್ರೆ ನಮ್ಮ ನೆರೆಯ ದೇಶಗಳಿಗೆ ಸಂಬಂಧಪಡದಂತೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆಗಳು ಇರ್ತವೆ. ಯಾವ್ದಪ್ಪ ವಿಶ್ವ ಸಂತೋಷ ಸೂಚ್ಯಾಂಕಕ್ಕೆ ಸಂಬಂಧಪಡದಂತೆ 99 ನೇಪಾಳ ಇದೆಲ್ಲ. ಮತ್ತೆ ಅದರಿಂದ ಯಾಕಂದ್ರೆ ಇನ್ನೊಮ್ಮೆ ನಾವು ಮತ್ತೆ ರಿಪೀಟ್ ಆಗ್ತಾ ಇದ್ವಿ. ಇಲ್ಲಿ ಏನಂದ್ರೆ ಪ್ರಧಾನ ಹುದ್ದೆಗೆ ಸಂಬಂಧಪಡದಂತೆ ನಾವು ತೆಗೆದುಕೊಂಡಿದ್ವಿ. ಈ ಬಾಲೇಂದ್ರ ಶಾ ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಅಂದ್ರೆ ಭೂತಾನ್ ಆಗಿದ್ದಾರ ಅಥವಾ ನೇಪಾಳ ಆಗಿದ್ದಾರೆ, ಮತ್ತೇನಂದ್ರೆ ಬಾಂಗ್ಲಾದೇಶ ಆಗಿದ್ದಾರೆ ಅಥವಾ ಶ್ರೀಲಂಕಾಕ್ಕೆ ಆಗಿದ್ದಾರೆ ಅಂತ ಕೇಳಿದಾನೆ. ಇಲ್ಲಿ ನಮಗೇನಂದ್ರೆ ಕಾಮನ್ ಆಗಿ ಏನಂದ್ರೆ ಇಲ್ಲಿ ಭೂತಾನಿಗೆ ಯಾರು ಪ್ರಧಾನಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಪರಿಪೂರ್ಣವಾದಂತ ಇರ್ಬೇಕು. ಯಾಕಂದ್ರೆ ನಮ್ಮ ದೇಶದ ಸುತ್ತಮುತ್ತಲಿರುವ ನೆರೆ ದೇಶಗಳ ಬಗ್ಗೆ ಪ್ರಧಾನಿ ಹುದ್ದೆಗಳ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿ ಇರ್ಬೇಕದ. ಅಂದ್ರೆ ಸ್ಟೇರಿಂಗ್
ಟೋಬ್ಗ್ಯಾಯ್ ಇವರು ಭೂತಾನ್ ಪ್ರಧಾನಿ ಆಗಿರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶ ಅಂದ್ರೆ ತಾರಿಕ್ ರಹಮಾನ್ ಇವರೇನಂದ್ರೆ ಇವರೆಲ್ಲ ಬಾಂಗ್ಲಾದೇಶ ಪ್ರಧಾನಿ ಆಗಿರ್ತಾರೆ. ಮತ್ತು ಈ ಹರಿಣಿ ಅಮರ್ ಸೂರ್ಯ ಇವರು ಸಹ ಏನಪ್ಪ ಅಂದ್ರೆ ಶ್ರೀಲಂಕಾ ಪ್ರಧಾನಿ ಆಗಿರ್ತಾರೆ. ನಮಗೆ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಏನಪ್ಪ ಅಂದ್ರೆ ನೇಪಾಳ ಬಾಲೇಂದ್ರ ಶಾ ಅವರು ಯಾವ ದೇಶ ಮುಖ್ಯಮಂತ್ರಿ ಅವರ ನೇಪಾಳದ ಮುಖ್ಯಮಂತ್ರಿ. ಇಷ್ಟು ನೇರವಾದಂತಹ ಒಂದು ಪ್ರಶ್ನೆಗಳು ಸಹ ಏನಪ್ಪ ಅಂದ್ರೆ ಬರುವ ಅವಕಾಶ ಇದೆ. ನೆಕ್ಸ್ಟ್ ನಮಗೆ ಕೊನೆಯಾದಂತಹ ಒಂದು ಪ್ರಶ್ನೆ, ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಸೆನ್ಸಸ್ ಅಂದ್ರೆ ಜನಗಣತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪ್ರಶ್ನೆಗಳೇನಪ್ಪ ಅಂದ್ರೆ ಈ ರೀತಿ ಕೇಳುವಂತದ್ದು ಅವಕಾಶ ಇರ್ತದೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಮಾಸ್ಕಟ್ಗಳ ಹೆಸರುಗಳ ಏನಪ್ಪ ಕೇಳುವಂತದ್ದು ಅಂದ್ರೆ 2022ರ ಜನಗಣತಿಯ ಮಾಸ್ಕಟ್ಗಳ ಹೆಸರುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಅಂತ ರೀತಿಯಲ್ಲಿ ಭಾರತ ಮತ್ತು ಇಂಡಿಯಾನ, ಗಂಗಾ ಮತ್ತು ಯಮುನನ, ವಿಕ್ರಮ್ ಮತ್ತು ಆದಿತ್ಯನ, ಪ್ರಗತಿ ಮತ್ತು ವಿಕಾಸ ಇದರಲ್ಲಿ ಯಾವುದು ಅನ್ನೋದ್ರ ಬಗ್ಗೆ ಈ ರೀತಿ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಟೋಟಲ್ ಏನಂದ್ರೆ ಇಲ್ಲಿ 3 ಬರಲ್ಲ. ಯಾಕಂದ್ರೆ ಈ 3 ಬರಲ್ಲ, ನೇರವಾದಂತ ಒಂದು ಏಪ್ರಿಲ್ ಮಂತ್ಗೆ ಸಂಬಂಧಪಟ್ಟದಂತೆ ಒಂದು ಪ್ರಶ್ನೆ ಯಾವ್ದಂದ್ರೆ ಪ್ರಗತಿ ಮತ್ತು ವಿಕಾಸ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತ ಏನಪ್ಪ ನಾವು ಇಲ್ಲಿ ನೋಡೋಣ. ಯಾವ್ದಪ್ಪ ಅಂದ್ರೆ ನೋಡ್ರಿ ಪ್ರಗತಿ ಮತ್ತು ವಿಕಾಸ ಅಂತೇಳಿ ಈ ರೀತಿ ಇರುವಂತ ಒಂದು ಸಿಂಬಲ್ಸ್ ಮುಖಾಂತರ ಅಂದ್ರೆ ನಾವು ಸೆನ್ಸಸ್ 2027ಕ್ಕೆ ಸಂಬಂಧಪಟ್ಟದಂತೆ ನಾವು ಇಲ್ಲಿ ಮಾಹಿತಿ ನೋಡೋಣ. ನೆಕ್ಸ್ಟ್ ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಇನ್ನ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಇನ್ನ ಏಪ್ರಿಲ್ ತಿಂಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು 2 ಬೇಕಾ ಅಥವಾ 3 ಬೇಕಾ ಅನ್ನೋದ್ರ ಬಗ್ಗೆ ನೀವು ಕಮ್ಯುನಿಟಿ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಮುಂದಿನ ಒಂದು ಸಂಚಿಕೆಯಲ್ಲಿ ಸೀರೀಸ್ ನಲ್ಲಿ ಏನಪ್ಪ ಭೇಟಾಣ. ಥ್ಯಾಂಕ್ ಯು, ಧನ್ಯವಾದ.